ಎರಡು ಸಭೆಗಳು ನಡೆದಿದೆ. ಒಂದು ಈ ಬಂಜಾರ ಹಕ್ಕು ಹೋರಾಟ ಸಮಿತಿಯಿಂದ ಒಂದು ಸಭೆ ಇಲ್ಲಿ ಬಂಜಾರ ನಿಗಮದಲ್ಲಿ ನಡೆದಿದೆ. ಇನ್ನೊಂದು ಮಹಾ ಒಕ್ಕೂಟದಿಂದ ಅಲ್ಲಿ ಗಾಂಧಿ ಭವನದಲ್ಲಿ ಒಂದು ಸಭೆ ನಡೆದಿದೆ. ಅಲ್ಲಿ ಏಡಿ ಜನಾಂಗ ಅಂದರೆ ರೈಟು, ಬೋವಿ, ಲಂಬಾಣಿ, ಕೊರ್ಚ, ಕೊರ್ಮ ನಾವು 5 ಜನಾಂಗದ ಮುಖಂಡರಲ್ಲಿ ಸೇರಿದ್ವಿ. ಈ ಒಳ ಮೀಸಲಾತಿಯ ಏನು ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಒಳ ಮೀಸಲಾತಿಯ ರಿಪೋರ್ಟನ್ನು ಏನು ಸರ್ಕಾರಕ್ಕೆ ಸಲ್ಲಿಸಿದ್ದಾರೆ, ಅದರಲ್ಲಿ ಲೋಪದೋಷಗಳಿದೆ. ಏನು ಅಂತೇಳಿದರೆ, ನಾಗಮೋಹನ್ ದಾಸ್ ಜಸ್ಟಿಸ್ ಅವರು ಏನು ಸರ್ಕಾರ ಟರ್ಮ್ಸ್ ಆಫ್ ರೆಫರೆನ್ಸ್ ಕೊಟ್ಟಿದ್ರು ಅದರ ಆದೇಶದ ಪ್ರಕಾರ ಅವರು ಜನಗಣತಿ ಮಾಡಿಲ್ಲ. ಒಂದು ಆಮೇಲಿಂದ ಅವರು 5 ವರ್ಗೀಕರಣವನ್ನು ಮಾಡಿದ್ದಾರೆ. ಎ, ಬಿ, ಸಿ, ಡಿ, ಇ. ಎ ಅನ್ನೋದು ಇದು ಹೊಸದಾಗಿ ಮಾಡಿರ್ತಕ್ಕಂಥ ವರ್ಗೀಕರಣ. ಅದರಲ್ಲಿ ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಆಂಧ್ರ ಅಂತ 3 ಕಮ್ಯುನಿಟಿಗಳನ್ನು, 4.5 ಲಕ್ಷ ಜನಸಂಖ್ಯೆ ಇರೋ ಕಮ್ಯುನಿಟಿಗಳನ್ನು ಅದನ್ನು ಒಂದು ಕಡೆ ಸೇರಿಸಿ, ಇಲ್ಲ ಅಲ್ಲಿರೋ ರೈಟನ್ನು ರೈಟಿಗೆ ಹಾಕಿಲ್ಲ, ಅಲ್ಲಿರೋ ಲೆಫ್ಟನ್ನು ಲೆಫ್ಟಿಗೆ ಹಾಕದೆ ಅದಕ್ಕೆ ಒಂದು ಗುಂಪನ್ನು ಮಾಡಿ ಅದರ ವರ್ಗೀಕರಣ ಎ ಅಂತ ಇಟ್ಟಿದ್ದಾರೆ. ಅದಕ್ಕೆ 1% ಕೊಟ್ಟಿದ್ದಾರೆ. ಬಿ ಅಂತೇಳಿದರೆ ಲೆಫ್ಟು, ಮಾದಿಗ ಕಮ್ಯುನಿಟಿಗೆ 6% ಕೊಟ್ಟಿದ್ದಾರೆ. ಆಮೇಲಿಂದ ಸಿ ಅಂತೇಳಿದರೆ ರೈಟು, ಚಲವಾದಿ ಕಮ್ಯುನಿಟಿಗೆ 5% ಕೊಟ್ಟಿದ್ದಾರೆ. ಡಿ ಅಂತೇಳಿದರೆ ಲಂಬಾಣಿ, ಬೋವಿ, ಕೊರ್ಚ, ಕೊರ್ಮ ಈ ಅಷ್ಟು 4 ಕಮ್ಯುನಿಟಿಗೆ 4 ಕೊಟ್ಟಿದ್ದಾರೆ. ಮತ್ತು ಅದಕ್ಕೂ ಇನ್ನೂ ಹಿಂದುಳಿದಿರ್ತಕ್ಕಂಥ ವರ್ಗಕ್ಕೆ 1 ಕೊಟ್ಟಿದ್ದಾರೆ. ಈಗ ಸುಪ್ರೀಂ ಕೋರ್ಟ್ ಕೊಟ್ಟಿರ್ತಕ್ಕಂಥ ಜಡ್ಜ್ಮೆಂಟ್ ಏನು ಅಂತೇಳಿದರೆ, ಶೆಡ್ಯೂಲ್ಡ್ ಕ್ಯಾಸ್ಟ್ ಇಟ್ ಈಸ್ ನಾಟ್ ಎ ಹೋಮೋಜೂನಿಯಸ್, ಇಟ್ ಈಸ್ ಎ ಹೆಟ್ರೋಜೂನಿಯಸ್ ಇರೋದ್ರಿಂದ ಇಲ್ಲಿ ಒಳ ಮೀಸಲಾತಿ ಮಾಡೋದು ಅನಿವಾರ್ಯ ಅಂತ ಸುಪ್ರೀಂ ಕೋರ್ಟು ಅವರು ಜಡ್ಜ್ಮೆಂಟ್ನಲ್ಲಿ ಹೇಳಿದ್ದಾರೆ. ಇಲ್ಲಿ ನಾವು ವಿ ಆರ್ ನಾಟ್ ಹೋಮೋಜೀನಿಯಸ್ ಅಂದರೆ, ನಾವೆಲ್ಲ ಹೆಟ್ರೋಜೀನಿಯಸ್ ಅಂತ ಹೇಳೋದಾದರೆ, ಈ ಡಿ ಇದೆ ಅಲ್ಲ, ಬೋವಿ, ಲಂಬಾಣಿ, ಕೊರ್ಚ, ಕೊರ್ಮ, ಮತ್ತು ಇವ್ರು ಹೇಗೆ ಹೋಮೋಜೀನಿಯಸ್ ಆಗ್ತಾರೆ? ಇವರು ಹೆಟ್ರೋಜೀನಿಯಸ್ ತಾನೆ. ಹೆಟ್ರೋಜೀನಿಯಸನ್ನು ನೀವು ಹೋಮೋಜೀನಿಯಸ್ ಅಂತೇಳಿ ಒಂದು ವರ್ಗಕ್ಕೆ ಹೇಗೆ ನೀವು ಇದನ್ನು ಸೇರಿಸ್ತೀರಿ? ಸೊ ಇದು ವೈಲೇಷನ್ ಆಫ್ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟು. ಅದಾದ ಮೇಲೆ ಇವರಿಗೆ ನಾಗಮೋಹನ್ ದಾಸ್ ಜಸ್ಟಿಸಿಗೆ ಒಳ ಮೀಸಲಾತಿಯ ಗಣನೆಯನ್ನು ಮಾಡಿ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಿ ಅಂತ ಇವ್ರಿಗೆ ಹೇಳಿರೋದು. ಆದರೆ ಇವರು ವರ್ಗೀಕರಣ ಮಾಡೋ ಅಧಿಕಾರ ಯಾರು ಕೊಟ್ಟರು ಇವರಿಗೆ? ಮೀಸಲಾತಿ ವರ್ಗೀಕರಣ ಮಾಡೋ ಅಧಿಕಾರ ಮೋಹನ್ ದಾಸ್ ಜಸ್ಟಿಸಿಗೆ ಯಾರು ಕೊಟ್ಟರು? ಇವರು ಹೇಗೆ ಎ, ಬಿ, ಸಿ, ಡಿ ಅಂತ ಮಾಡಿ 1, 6, 5, 4 ಮತ್ತು 1 ಇವರಿಗೆ ಯಾರು ಅಧಿಕಾರ ಕೊಟ್ಟರು? ಇದು ಅನ್ಕಾನ್ಸ್ಟಿಟ್ಯೂಷನಲ್. ಆಮೇಲಿಂದ ಎಗನೆಸ್ಟ್ ಆಫ್ ಟರ್ಮ್ಸ್ ಆಫ್ ರೆಫರೆನ್ಸ್ ಆ ಒಂದು ದೃಷ್ಟಿ ಒಂದು. ಆಮೇಲಿಂದ ಅವರು ಅವರ ವರದಿನಲ್ಲಿ ಟಚಬಲ್ಸ್ ಆ್ಯಂಡ್ ಅನ್ಟಚಬಲ್ಸ್ ಅಂತ ತಗೊಂಡಿದ್ದಾರೆ. ಇದಂತೂ ಸಂವಿಧಾನ ಬಾಹಿರ ಪದ. ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಿಸರ್ವೇಷನ್ ಮಾಡುವಾಗ ಆರ್ಟಿಕಲ್ 15 ಕ್ಲಾಸ್ 4ನಲ್ಲಿ ಅಲ್ಲಿ ಅವರು ಬಳಸಿರ್ತಕ್ಕಂಥ ಪದ, ಯಾವ ವರ್ಗ ಈ ದೇಶದಲ್ಲಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಹಿಂದುಳಿದ ಇದೆ ಆ ವರ್ಗಕ್ಕೆ ಮೀಸಲಾತಿ ಅನಿವಾರ್ಯ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿರ್ತಾರೆ. ಅಲ್ಲಿ ಅಸ್ಪೃಶ್ಯರು ಮಾತ್ರ ಮೀಸಲಾತಿ ಅಂತ ಬಾಬಾ ಸಾಹೇಬ್ ಎಲ್ಲಿನೂ ಸಂವಿಧಾನದಲ್ಲಿ ಆ ಪದವನ್ನು ಬಳಸಿಲ್ಲ. ಆದರೆ ಇಲ್ಲಿ ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಸ್ಪರ್ಶ ಮತ್ತು ಅಸ್ಪೃಶ್ಯ ಅಂತ ಹೇಳಿ 2 ಪದಗಳನ್ನು ಬಳಸಿದ್ದಾರೆ. ಇದು ಸಂವಿಧಾನ ಬಾಹಿರ ಅರ್ಥವಂತ ಪದ. ಈ ಪದಗಳನ್ನು ದಯವಿಟ್ಟು ಆ ಕಡತದಿಂದ ತೆಗೆದುಹಾಕಬೇಕು. ನಾವೆಲ್ಲರೂ ಅದು ನಾವೇನು ಅಷ್ಟು ಜನ ಇದ್ದೀವಿ, 101 ಜಾತಿ ಈ ಶೆಡ್ಯೂಲ್ ಕ್ಯಾಸ್ಟ್ನಲ್ಲಿರೋರು, ನಾವು ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದಿರ್ತಕ್ಕಂಥ ವರ್ಗ. ಆರ್ಥಿಕ ಅಂತ ಅಲ್ಲಿ ಬರೋದಿಲ್ಲ. ಆರ್ಥಿಕ ಬರೋದಾದರೆ ಈ ದೇಶದಲ್ಲಿ ಎಲ್ಲರೂ ಆರ್ಥಿಕ ಹಿಂದುಳಿಕೆಗೆ ರಿಸರ್ವೇಷನ್ ಬರ್ತಿದ್ರು. ಆ ಒಂದು ದೃಷ್ಟಿಯಿಂದ ನಾಗಮೋಹನ್ ದಾಸ್ ಮಾಡಿರೋ ಮೊದಲನೇ ತಪ್ಪು, ಅವರು ಟರ್ಮ್ಸ್ ಆಫ್ ರೆಫರೆನ್ಸನ್ನು ಉಲ್ಲಂಘನೆ ಮಾಡಿದ್ದಾರೆ. 2ನೇದು ಸ್ಪರ್ಶ ಅಸ್ಪೃಶ್ಯ ಅಂತ ಕೋಟ್ ಮಾಡಿದ್ದಾರೆ. 3ನೇದು ಅವರೇ ವರ್ಗೀಕರಣ ಮಾಡಿದ್ದಾರೆ. ಈ ವರ್ಗೀಕರಣ ಮಾಡೋ ಅಧಿಕಾರ ಅವರಿಗೆ ಯಾರು ಕೊಟ್ಟರು? ಅದಕ್ಕೆ ನಾವು ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತಾ ಇದ್ದಾವೆ. ನಾವು ಮುಖ್ಯಮಂತ್ರಿ ಅವರಿಗೆ ಮನವಿ ಮಾಡ್ಕೊಳ್ತಾ ಇದ್ದಾವೆ. ಈಗೇನು ಹಿಂದೆ BJP ಸರ್ಕಾರ 6, 5.5, 4.5 ಅಂತ ಕೊಟ್ಟಿದ್ರು, ಅದರ ಒಳಗಡೆ ಈಗ
5.5 AD ಕೊಟ್ಟಿದ್ರು. ಈಗ ಇವರು ಜಸ್ಟಿಸ್ ನಾಗಮೋಹನ್ ದಾಸ್ 5 ಕೊಟ್ಟಿದ್ದಾರೆ. ನಮಗೆ BJಪಿಯವರು 4.5 ಕೊಟ್ಟಿದ್ರು, ಜಸ್ಟಿಸ್ ನಮಗೆ 4 ಕೊಟ್ಟಿದ್ದಾರೆ. ಆಮೇಲೆ ಒಂದು ವರ್ಗನ ಎಕ್ಸ್ಟ್ರಾ ಸೇರಿಸಿದ್ದಾರೆ. ಆ ವರ್ಗ ಯಾರು? ಆದಿ ಕರ್ನಾಟಕ, ಆದಿ ಆಂಧ್ರ, ಆದಿ ದ್ರಾವಿಡ. ಅವರನ್ನು ಇಲ್ಲ ಲೆಫ್ಟಿಗಾದರೂ ಸೇರಿಸಿಲ್ಲ, ರೈಟಿಗಾದರೂ ಸೇರಿಸಿಲ್ಲ, ಅದನ್ನು ಸಪ್ರೇಟಾಗಿ ಇಟ್ಟು ಒಂದು ಕೊಟ್ಟಿದ್ದಾರೆ. ಈ ದೃಷ್ಟಿಯಿಂದ ನೋಡಿದರೆ ಆದಿ ಕರ್ನಾಟಕಕ್ಕೆ 7% ಹೋದಂಗೆ ಆಗುತ್ತೆ, 7 ಹೋದಂಗೆ ಆಗುತ್ತೆ. ಅದಕ್ಕೆ ನಾವು ಸರ್ಕಾರಕ್ಕೆ ನಾವು ಬೇಡ್ಕೊಳ್ತಾ ಇದ್ದು ಏನು ಅಂತೇಳಿದರೆ, ಈಗ ನಾಗಮೋಹನ್ ದಾಸ್ ಅವರು ವರ್ಗೀಕರಣ ಮಾಡುವಾಗ 17% ವರ್ಗೀಕರಣ ಮಾಡುವಾಗ ಡಿ ಗ್ರೂಪಿಗೆ, ನಮ್ಮ ಗ್ರೂಪಿಗೆ 4.69% ಇದೀರಿ ಅಂತ ಹೇಳಿದ್ದಾರೆ. 4.69 ಅಂತ ಹೇಳಿದರೆ ನಮಗೆ ಅವರು 5 ಕೊಡಬೇಕಾಗಿತ್ತು. 5 ಕೊಡಲಿಲ್ಲ ಅಂದರೂ 4.5 ಅಂತ ಕೊಡಲೇಬೇಕು. ಅವರ ರಿಪೋರ್ಟ್ ಪ್ರಕಾರ ದ ಪರ್ಸೆಂಟೇಜ್ ಆಫ್ ಡಿ ಈಸ್ 4.69 ಅಂತ ಹೇಳ್ತಾರೆ. ಆ ಪ್ರಕಾರನೂ ನಮ್ಮನ್ನು ಕೊಟ್ಟಿಲ್ಲ. ನಮ್ಮದ್ರಲ್ಲಿ 69.69 ಉಲ್ಲಂಘನೆ ಮಾಡಿ ಆ ಫೆಸಿಲಿಟೀಸನ್ನು ರೈಟಿಗೆ ಕೊಟ್ಟಿದ್ದಾರೆ, ಇದು ಲೆಫ್ಟಿಗೆ ಕೊಟ್ಟಿದ್ದಾರೆ. ಆ ಒಂದು ದೃಷ್ಟಿಯಿಂದ ಅವರ ರಿಪೋರ್ಟ್ ಪ್ರಕಾರ ನಮಗೆ ನಾವು 4.69% ಇರೋದ್ರಿಂದ ನಮಗೆ 5 ಅಂಕಗಳನ್ನು ಅವ್ರು ಕೊಡಲೇಬೇಕು. 5 ಕೊಡಲೇಬೇಕಾಗಿತ್ತು. ಅವರ ಲೆಕ್ಕದ ಪ್ರಕಾರ ಅದನ್ನು ವೈಲೇಟ್ ಮಾಡಿದ್ದಾರೆ. ಅದೇ ಥರ ರೈಟ್ನವರಿಗೂ ಅದು ಅನ್ಯಾಯ ಆಗಿದೆ ಅಂತ ಅವರು ಹೇಳಿದ್ದಾರೆ. ನಾವು ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ಳೋದಷ್ಟೇ, ಇದು ನಾಳೆ ಪೊಲಿಟಿಕಲ್ ಟರ್ನ್ ತಗೊಳ್ಳುತ್ತೆ. ನಾವು ಮುಖ್ಯಮಂತ್ರಿಗೆ ನಾವು ಬೇಡ್ಕೊಳ್ತಾ ಇದ್ದೇವೆ, ಏನು ನಮ್ಮ ಡಿ ಗ್ರೂಪ್ ಏನಿದೆ ಅಲ್ಲ, ನಮಗೆ ನೀವು 5 ಪಾಯಿಂಟ್ ಮೇಲೆ ಕೊಟ್ಟರೆ ಮುಂದೆ ಈ ಪಕ್ಷಕ್ಕೆ, ಕಾಂಗ್ರೆಸ್ ಪಕ್ಷಕ್ಕೆ ಒಳ್ಳೆ ಭವಿಷ್ಯ ಇದೆ ಅನ್ನೋದನ್ನು ನಾವು ಮನವರಿಕೆ ಮಾಡಿಕೊಂಡು ನಾನು ಮುಖ್ಯಮಂತ್ರಿಯವರಿಗೆ ಮತ್ತು ಕ್ಯಾಬಿನೆಟ್ ಮಂತ್ರಿಗಳಿಗೆ ನಾನು ಮನವಿ ಮಾಡ್ಕೊಳ್ಳೋದು, ನಮ್ಮ ವರ್ಗಕ್ಕೆ 5ರ ಮೇಲೆ ಪರ್ಸೆಂಟೇಜ್ ಕೊಡಬೇಕು ಅಂತ ಹೇಳಿ ನಾವು ಕೇಳ್ಕೊಳ್ತಾ ಇದ್ದೀವಿ. ತಾಂಡಾ ನಿಗಮದ ಅಧ್ಯಕ್ಷರು ಕೂಡ ಪೂರ್ತಿ ಸವಿಸ್ತಾರವಾಗಿ ಅವರು ಹೇಳಿದರು. ಈ ತುಡಿತ ಹೇಗೆ ಅಂದರೆ, ಇವತ್ತು ಮೀಟಿಂಗ್ ಅಂತೇಳಿ ಮಾಡ್ತಿರ್ಬೋದು, ಚರ್ಚೆ ಅಂತ ಆಗ್ತಿರ್ಬೋದು, ಬಟ್ ಏನಾಗಿದೆ ಅಂತಂದರೆ ತಾಂಡಾಗಳಲ್ಲಿ ಎಲ್ಲೆಲ್ಲಿ ಇದ್ದಾರೆ ಅಲ್ಲೆಲ್ಲವೂ ಕೂಡ ಯೋಚನೆ ಮಾಡ್ತಕ್ಕಂಥ ಒಂದು ಹಂತಕ್ಕೆ ತಲುಪಿದ್ದಾರೆ ಜನ. ಏನಾಗ್ತಿತ್ತು ಅಂದರೆ, ಈಗ ನಾವು ಮಾತಾಡ್ತಕ್ಕಂಥದ್ದು ಇನ್ನು 10 ನಿಮಿಷದಲ್ಲಿ ತಾವು ತೋರಿಸ್ತಕ್ಕಂಥ ಒಂದು ಹಂತದಲ್ಲಿ ಅವರಿಗೆಲ್ಲವೂ ಗೊತ್ತಾಗತ್ತೆ ಏನು ನಡೀತಾ ಇದೆ ಅಂತೇಳಿ. ನಮಗೇನಂತಂದರೆ, ಬದುಕು ಇಲ್ಲಿವರೆಗೆ ಹೇಗಿತ್ತು ಅನ್ನೋದಕ್ಕಿಂತ ಮುಂದಿನ ಜನ್ರೇಷನ್ನಿಗೆ ಏನಪ್ಪ ಅನ್ನೋ ಒಂದು ಫೀಲಿಂಗ್ ಬರುತ್ತೆ. ಈಗ ಅಂಬೇಡ್ಕರ್ಜಿ ಅಂತ ಪರಮಾತ್ಮ ನಮಗೆ ಕೊಟ್ಟಿರ್ತಕ್ಕಂಥ ಸಂವಿಧಾನದಲ್ಲಿ ಅವ್ರು ಹೇಳಿದ್ದೇನೆಂದರೆ ಸಮಪಾಲು ಸಮಬಾಳು ಅಂತ. ಮತ್ತು ಅವ್ರು ಯಾರ ಬಗ್ಗೆ ಅವರು ತುಡಿತದಲ್ಲಿ ಹೇಳಿದರು ಅಂದರೆ, ಯಾರು ಶಿಕ್ಷಿತರಿಂದ ವಂಚನೆ ಒಳಪಟ್ಟಿದ್ದಾರೆ, ಯಾರು ಆರ್ಥಿಕವಾಗಿ ತೊಂದರೆ ಒಳಪಟ್ಟಿದ್ದಾರೆ, ಯಾರು ಶೋಷಿತರಾಗಿದ್ದಾರೆ, ಯಾರು ಕೆಳ ಹಂತದಲ್ಲಿರ್ತಕ್ಕಂಥ ಜನಗಳನ್ನು ಸರಿಸಮಾನವಾಗಿ ಕೂರ್ತಕ್ಕಂಥ ಹಂತದಲ್ಲಿ ಯೋಚನೆ ಮಾಡಿದವರು ಪರಮಾತ್ಮ ಅಂಬೇಡ್ಕರ್ಜಿಯವರು. ಆದರೆ ಇವತ್ತಿನ ಚರ್ಚೆಗಳಲ್ಲಿ ಏನು ಅನಿಸುತ್ತೆ ನಮಗೆ ಅಂದರೆ, ಹೇಗಾಗ್ಬೋದು, ಏನಾಗ್ಬೋದು ಅಂತಕ್ಕಂಥ ಒಂದು ತುಡಿತ. ಅದಕ್ಕೆ ನಾವೆಲ್ಲರೂ ಕೂತು ಚರ್ಚೆ ಮಾಡ್ತಾ ಇದ್ದೀವಿ. ಬಟ್ ಈ ವರದಿಯನ್ನು ಕೊಟ್ಟಿರ್ತಕ್ಕಂಥ ಹಂತದಲ್ಲಿ ನಾವು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮತ್ತು ಕಾನೂನು ಸಚಿವರಲ್ಲಿ, ಗೃಹ ಸಚಿವರಲ್ಲಿ ಎಲ್ಲರಲ್ಲೂ ಕೂಡ, ಮತ್ತು ನಮ್ಮ ಡೆಪ್ಟಿ ಮಿನಿಸ್ಟರ್ ಡಿ ಕೆ ಶಿವಕುಮಾರ್ಜಿಯವರಲ್ಲಿ ನಾವು ಹೋಗ್ಬಿಟ್ಟು ಅಪೀಲ್ ಮಾಡಿದ್ದೀವಿ. ಪುನಃ ಅಪೀಲ್ ಮಾಡ್ತಕ್ಕಂಥ ಹಂತಕ್ಕೆ ನಾಳೆ ಗುರುಗಳೆಲ್ಲರೂ ಕೂಡ ಸೇರ್ತಾ ಇದ್ದಾರೆ. ನಾಳೆ ಎಲ್ಲ ಸ್ವಾಮೀಜಿಗಳು ಸೇರಿಬಿಟ್ಟು ಅದಕ್ಕೆ ಚರ್ಚೆಗೆ ನಿಲ್ತಾ ಇದ್ದಾರೆ. ಅದಕ್ಕೆ ನನಗೆ ನನ್ನ ಒಂದು ಅರಿಕೆ, ನಮ್ಮ ಪ್ರಾರ್ಥನೆ ಏನಂದರೆ, ಸಾಮೂಹಿಕವಾಗಿ ಕೆಲವು ವ್ಯಕ್ತಿಗಳನ್ನು, ಏನು ಪಕ್ಷಗಳು, ಯಾವುದೇ ಪಕ್ಷಗಳಾಗಿರ್ಬೋದು, ಏನು ಬೆಳೆಸಿದ್ದೀರಿ ಆ ಪ್ರತಿನಿಧಿಗಳನ್ನು ಕೂರಿಸ್ತಕ್ಕಂಥ ಹಂತದಲ್ಲಿ ಮುಂದಿನ ಜನ್ರೇಷನ್ಗೆ ನ್ಯಾಯ ಕೊಡಲೇಬೇಕು. ಬಟ್ ಒಂದು ವಿಚಾರ ಏನಿದೆ ಅಂದರೆ, ನಂಬಿಕೆ ತುಂಬ ಇದೆ. ಯಾಕೆಂದರೆ ತುಡಿತದಿಂದ ಬಹಳ ನೋವಲ್ಲಿ ಬಂದಿರತಕ್ಕಂಥವ್ರು ನಮ್ಮ ಮುಖ್ಯಮಂತ್ರಿಗಳು. ಅವ್ರಿಗೆ ಗೊತ್ತಿದೆ ಏರುಪೇರುಗಳ ಒಂದು ವಿಚಾರ ಹೇಗೆ ಬರ್ಬೋದು, ಏನಾಗ್ತಿದೆ ಅಂತಕ್ಕಂಥದ್ದು ಅವ್ರಿಗೆ ಗೊತ್ತಾಗತ್ತೆ. ಹಾಗಾಗಿ ಮತ್ತೆ ನಮ್ಮ ಡೆಪ್ಟಿ CM ಅವರು ನಾವುಗಳು ಹೋದಾಗ ನಮ್ಮ ಟೀಮ್ ಹೋಗಿ ಯಾವತ್ತೇ ಅವರನ್ನು ಭೇಟಿ ಮಾಡಿದ್ರು ಒಂದೇ ಹೇಳಿದ್ದಾರೆ, ಯಾವತ್ತೂ ನಿಮ್ಗಳ ಜೊತೆಯಲ್ಲಿ ನಾನಿದ್ದೀನಿ ಅನ್ನೋದನ್ನು. ಹಾಗಾಗಿ ನಮಗೊಂದು ಭರವಸೆ ಇದೆ, ಯಾವತ್ತೂ ಕೂಡ ಯಾರಿಗೂ ತೊಂದರೆ ಆಗದಿದ್ದಾಗೆ ನಮ್ಮ ಸರ್ಕಾರ ಕಾಪಾಡತ್ತೆ ಅಂತಕ್ಕಂಥ ಪೂರ್ಣ ಭರವಸೆ ಅಡಿಯಲ್ಲಿ ತಮ್ಮ ಮೂಲಕ ನಾನು ನಮಸ್ಕಾರಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ಸುಮಾರು 4 ಸಂಘಟನೆಗಳು ರಾಜ್ಯಾದ್ಯಂತ ಎಲ್ಲ ನಮ್ಮ ಸಂಘಟನೆಗಳ ಪ್ರತಿನಿಧಿಗಳನ್ನು ಇಲ್ಲಿ ಕರೆಸಿ, ಏನು ನಮ್ಮ ಶ್ರೀಯುತ ನಾಗಮೋಹನ್ ದಾಸ್ರವರು
ರಾಜ್ಯ ಸರ್ಕಾರಕ್ಕೆ ಒಂದು ವರದಿ ಏನು ಸಲ್ಲಿಸಿದ್ದಾರೆ ಈ ಒಳ ಮೀಸಲಾತಿ ಬಗ್ಗೆ, ಆ ಒಂದು ವಿಚಾರದಲ್ಲಿ ಎಲ್ಲರೂ ಕೂಡ ರಿಸೋರ್ಸ್ ಪರ್ಸನ್ ಇದ್ರ ಬಗ್ಗೆ ಒಬ್ಬರೇ 1300 ಪೇಜ್ಗಳು ಇರ್ತಕ್ಕಂಥ ವರದಿನ ಒಬ್ಬರೇ ಓದಲಿಕ್ಕಾಗಲ್ಲ ಅಂತ ಹೇಳಿ ಸುಮಾರು ಒಂದು 9 ರಿಂದ 10 ಜನ ರಿಸೋರ್ಸ್ ಪರ್ಸನ್ಸ್ಗಳಿಗೆ ಸ್ವಲ್ಪ ಮಾಹಿತಿ ಓದಲಿಕ್ಕೆ, ಯಾಕಂದರೆ ಒಬ್ಬರೇ ಓದಿ ಒಬ್ಬರೇ ತಿಳ್ಕೊಳ್ಳೋವಷ್ಟತ್ತು ಸಮಯನೂ ಇಲ್ಲ, ಮತ್ತು ಅಷ್ಟು ಓದಲಿಕ್ಕೂ ಕೂಡ ಆಗೋದಿಲ್ಲ. ಆ ಒಂದು ಹಿನ್ನೆಲೆಯಲ್ಲಿ ಇವತ್ತೆಲ್ಲರೂ ಕೂಡ ಒಂದು ಚಿಂತನೆ ಮಾಡಿದ್ವಿ. ಈಗಾಗಲೇ ನಮ್ಮ ನಿಗಮದ ಏನು ಬಂಜಾರ ನಿಗಮ ಇದೆ ಅದರ ಅಧ್ಯಕ್ಷರಾಗಿರ್ತಕ್ಕಂಥ ಜಯದೇವ್ ನಾಗ್ ಸಾಹೇಬರು ಎಲ್ಲ ಕೂಲಂಕುಷವಾಗಿ ಏನೇನು ತಪ್ಪನ್ನು ನಾಗಮೋಹನ್ ದಾಸ್ ಅವರು ಲೀಗಲ್ಲಾಗಿ ಮಾಡಿದ್ದಾರೆ ಅಂತಕ್ಕಂಥ ವಿಚಾರನ ಅವರು ಇವತ್ತು ಹೇಳಿದ್ದಾರೆ. ಮತ್ತು ವರದಿಲಿ ಯಾವ ಥರ ಅವರು ಬೇರೆ ಬೇರೆ ಹೊರಗಡೆ ಕಡೆಯಿಂದ ತೆಗೆದುಕೊಂಡಂಥ ಮಾಹಿತಿಗಳ ಆಧಾರದ ಮೇಲೆ ಕೆಲವೊಂದು ನಿರ್ಣಯಗಳನ್ನು ಬರೆದಿದ್ದಾರೆ. ಅದರಲ್ಲಿ ಭಾಳಷ್ಟು ಅದರಲ್ಲಿ ನಮ್ಮ ಒಂದು ಸಮಾಜಕ್ಕೆ ಈ ಒಂದು 4 ಜಾತಿಗಳಿಗೆ ಏನು ಬರೆದಿದ್ದಾರೋ ಅವರು ಅದು ಪೂರ್ತಿ ನಮಗೆ ಪೂರಕವಾಗಿಲ್ಲ, ಮಾರಕವಾಗಿದೆ. ಅದಕ್ಕೆ ಏನು ರಾಜ್ಯ ಸರ್ಕಾರ ನಾಳೆ ನಿರ್ಣಯ ತಗೊಳ್ತೋ ನಾವು ಈಗಾಗಲೇ ಸುಮಾರು ತಿಂಗಳಾನುಗಟ್ಲೆಯಿಂದನೂ ಕೂಡ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಯವರನ್ನಿರಲಿ ಪ್ರತಿಯೊಬ್ಬರನ್ನು ಕೂಡ ಅಪೀಲ್ ಮಾಡ್ತಾನೆ ಇದ್ದೀವಿ. ಇದೇನಾದರೂ ದಾರಿ ತಪ್ಪಿದಲ್ಲಿ ಅಥವಾ ಇದೇನಾದರೂ ನಮಗೆ ಏನು ನಾಗಮೋಹನ್ ದಾಸ್ ಅವರು ತೆಗೆದುಕೊಂಡಂಥ ವರದಿ ಪ್ರಕಾರ ಏನಾದರೂ ನಮಗೆ ಇದೇನಾದರೂ ಬಂದರೆ, ಆ ಒಂದು ಆದೇಶ ಏನಾರ ಬಂದಿದ್ದೆ ಆದರೆ ಈ ಬಂಜಾರ ಸಮಾಜ ಇವತ್ತಿರ್ತಕ್ಕಂಥ ಏನು ನಾವು ಮೊದಲೇ ಗುಡ್ಡಗಾಡಿ ಜನ, ನಾವು ಗುಡ್ಗಾಡಲ್ಲಿ ಇರ್ತಕ್ಕಂಥ ಜನ, ಯಾವುದಕ್ಕೂ ಹೇಸದೇ ಇರುವಂಥ ಜನ, ನಾವು ಏನಾದರೂ ಇದಕ್ಕೆ ನಾವು ಧೈರ್ಯವಾಗಿ ಇದಕ್ಕೆ ಫೇಸ್ ಮಾಡೋಕ್ಕೆ ತಯಾರಿದ್ದೀವಿ, ಮುಂದಿನ ಹೋರಾಟಕ್ಕೆ ತಯಾರಿದ್ದೀವಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಅಧಿವೇಶನದಲ್ಲಿ ನಿಮ್ಮ ಜನಪ್ರತಿನಿಧಿಗಳು MLA ಯಾರ ಅಂದ್ರೆ ಈ ಒಂದು ಅಧಿವೇಶನದಲ್ಲಿ ಯಾರಾದ್ರೂ ಧ್ವನಿ ಎತ್ತಿ ಮಾತಾಡಿ ಮತ್ತೆ ಈ ಒಂದು ವರದಿ ಬಗ್ಗೆ ಯಾರಾದ್ರೂ ಪ್ರಸ್ತಾಪ ಮಾಡಿದ್ದಾರೆ. ನಮ್ಮ ರುದ್ರಪ್ಪ ಲಮಾಣಿ ಅವರು, ಡೆಪ್ಟಿ ಸ್ಪೀಕರ್ ರುದ್ರಪ್ಪ ಲಮಾಣಿ ಸಾಹೇಬರು ನಮ್ಮ CM ಹತ್ರ ಮಾತಾಡಿದ್ದಾರೆ, ಡೆಪ್ಟಿ CM ಹತ್ರ ಮಾತಾಡಿದ್ದಾರೆ, ಹೋಮ್ ಮಿನಿಸ್ಟರ್ ಹತ್ರ ಮಾತಾಡಿದ್ದಾರೆ, ಆಮೇಲೆ ಲಾ ಮಿನಿಸ್ಟರ್ ಹತ್ರ ಮಾತಾಡಿದ್ದಾರೆ, MB ಪಾಟೀಲ್ ಹತ್ರ ಮಾತಾಡಿ, ಎಲ್ಲರ ಹತ್ರನೂ ನಮ್ಮ MLAಗಳನ್ನ ಕರ್ಕೊಂಡು ನಮ್ಮ ಸಹಿತ ಹೋಗಿ ನಮ್ಮ ಲಮಾಣಿ ಸಾಹೇಬರು ಆ ನಾಯಕತ್ವ ತಗೊಂಡು ಎಲ್ಲರ ಹತ್ರ ಈ ವಿಷಯವನ್ನು ಚರ್ಚೆ ಮಾಡಿ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದವರು, ಪರಿಶಿಷ್ಟ ಜಾತಿ 101 ಜಾತಿ, ಪರಿಶಿಷ್ಟ ವರ್ಗ 52 ಜಾತಿ ಸಮುದಾಯಗಳಿದ್ದಾವೆ. ಈ ರಾಜ್ಯದಲ್ಲಿ ನಾವೆಲ್ಲರೂ ಕೂಡ ಬಾಬಾ ಸಾಹೇಬ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಒಂದು ಮೀಸಲಾತಿ ಅಡಿಯಲ್ಲಿ ನಾವೆಲ್ಲರೂ ಕೂಡ ಸಮಾನವಾಗಿ ಸಹೋದರ ಮನೋಭಾವನೆಯಿಂದ ನಾವೆಲ್ಲ ಬದುಕ್ತಾ ಇದ್ದೇವೆ. ಇವತ್ತು ಈ ಮೀಸಲಾತಿಯ ಕಿಚ್ಚನ್ನು ಹತ್ತಿಸಿ ಇವರಿಗೆ ಹೆಚ್ಚು ಇವರು ಕಡಿಮೆ ಅನ್ನುವಂಥ ಒಂದು ಕಿಚ್ಚನ್ನು ಹತ್ತಿಸಿ ಇವತ್ತು ಸಮುದಾಯಗಳ ಮಧ್ಯೆ ಒಂದು ದ್ವೇಷವನ್ನು ಬಿತ್ತರಿಸ್ತಕ್ಕಂಥದ್ದು ಭಾಳ ಆತಂಕ ಉಂಟುಮಾಡಿದೆ. ಇವತ್ತು ಬಂಜಾರ ಸಮಾಜ ಇವತ್ತು ತಮಗೆಲ್ಲ ಗೊತ್ತಿದೆ, ಕರ್ನಾಟಕದಲ್ಲಿ ಲಂಬಾಣಿಗರು ಅಂತ ಹೇಳಿ ಕರೆಸ್ಕೊಳ್ತಾರೆ. ಬುಡಕಟ್ಟು ಸಮುದಾಯದವರು ಇವತ್ತು ಸುಮಾರು ಒಂದು 6-7 ಜಿಲ್ಲೆಗಳಲ್ಲಿ ತಾವೆಲ್ಲ ಮಾಧ್ಯಮದವರು ಪ್ರತ್ಯಕ್ಷವಾಗಿ ಹೋದರೆ ಆ ಬಂಜಾರ ಸಮಾಜದ ಸ್ಥಿತಿಗತಿ ತಮಗೆ ಗೊತ್ತಾಗ್ತದೆ. ತಮ್ಮ ಹೊಟ್ಟೆಪಾಡಿಗಾಗಿ ಸ್ವಂತ ನೆಲೆ ಇಲ್ಲದೆ, ಸ್ವಂತ ಜಮೀನಿಲ್ಲದೆ, ಒಂದು ಒಳ್ಳೆಯ ಉದ್ಯೋಗವಿಲ್ಲದೆ ಇವತ್ತು ತಮ್ಮ ಹೊಟ್ಟೆಪಾಡಿಗಾಗಿ ಬೇರೆ ಬೇರೆ ಜಿಲ್ಲೆಗಳಿಗೆ, ಬೇರೆ ಬೇರೆ ರಾಜ್ಯಗಳಿಗೆ ಇವತ್ತು ವಲಸೆ ಹೋಗ್ತಿರೋದನ್ನು ಇವತ್ತು ಸರ್ಕಾರ ಕಣ್ತೆರೆದು ನೋಡಬೇಕು. ಅವ್ರಿಗೂ ಕೂಡ ಗೊತ್ತಿದೆ ಈ ಸಮಾಜದ ಸ್ಥಿತಿಗತಿ, ಈ ಸಮಾಜದ ಅವರ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನು. ಮೊದಲು ಗುಳೆ ಹೋಗೋದನ್ನು ನಮ್ಮ ರಾಜ್ಯ ಸರ್ಕಾರ ನಿಲ್ಲಿಸಬೇಕು. ಆ ಮಕ್ಕಳ ಭವಿಷ್ಯ, ಆ ಮಕ್ಕಳ ಶಿಕ್ಷಣ ಹಾಳಾಗ್ತಾ ಇದೆ. ಅದರ ಜೊತೆಯಲ್ಲಿ ಇವತ್ತು ಸದಾಶಿವ ಆಯೋಗದ ವರದಿಯನ್ನು ಮೊದಲು ತಂದರು, ಅದರ ನಂತರ ಅದನ್ನು ಕೈಬಿಟ್ಟರು. ಒಳ ಮೀಸಲಾತಿ ವರ್ಗೀಕರಣ, ಜನಗಣತಿಯನ್ನು ಮಾಡಿಸಿದ್ರು, ದತ್ತಾಂಶವನ್ನು ತೆಗೆದುಕೊಂಡ್ರು, ಒಂದು ಎಂಪರಿಕಲ್ ಡಾಟಾ ಅಂಥೇಳಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಇವರು ಹೇಗಿದ್ದಾರೆ ಅನ್ನೋದನ್ನು ತಗೊಂಡ್ರು. ಆದರೆ ಹಳ್ಳಿಗಳಲ್ಲಿ 100ಕ್ಕೆ 70% ತಾಂಡಗಳಲ್ಲಿ ಮನೆಗಳು ಇವತ್ತು ಬೀಗ ಹಾಕಿರ್ತಾ ಇತ್ತು. ಬರೀ ಒಂದು 20-30% ಜನ ಮಾತ್ರ ಇವತ್ತು ತಾಂಡಗಳಲ್ಲಿ ಸಿಗ್ತಾಯಿದ್ರು. ನಮಗೇನು ಅಂತ ಹೇಳಿದ್ರೆ ಅಸಮಾಧಾನ, ಸರಿಯಾದಂತಹ ಪ್ರಾಮಾಣಿಕವಾದಂತಹ ಒಂದು ಜನಗಣತಿ ಆಗಿಲ್ಲ. ಇವತ್ತು ನಮ್ಮ ಜನಸಂಖ್ಯೆ ರಾಜ್ಯದಲ್ಲಿ 30 ಲಕ್ಷಕ್ಕೂ ಹೆಚ್ಚಿದೆ. ಆದರೆ ಇವತ್ತು ತೋರಿಸ್ತಿರ್ತಕ್ಕಂಥದ್ದು ಸರ್ಕಾರದ ಒಂದು ಲೆಕ್ಕದಲ್ಲಿ ತೋರಿಸ್ತಿರ್ತಕ್ಕಂಥದ್ದು ಕೇವಲ 14 ಲಕ್ಷ ತೋರಿಸ್ತಾ ಇದ್ದಾರೆ. ಇದು ನಮಗೆಲ್ಲೋ ಒಂದು ಕಡೆ ಹಿನ್ನಡೆ ಆಗ್ತಾ ಇದೆ, ನಮಗೆ ಆತಂಕ ಆಗ್ತಾ ಇದೆ. ಇವತ್ತು ಕಡು ಬಡತನದಲ್ಲಿ ಬದುಕ್ತಿರ್ತಕ್ಕಂಥ ನಮ್ಮ ಸಮಾಜಕ್ಕೆ ಭಾಳ ಅನ್ಯಾಯ ಆಗ್ತದೆ. ನಮ್ಮ ಹಿಂದುಳಿದ ನಾಯಕರು, ನಮ್ಮ ಅಹಿಂದ ನಾಯಕರು, ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಇವತ್ತು ಈ ಸಮಾಜವನ್ನು
ಅವರು ನಿರ್ಲಕ್ಷ್ಯ ಮಾಡೋದಿಲ್ಲ, ಅವ್ರಿಗೆ ಗೊತ್ತು ಇವರ ಸ್ಥಿತಿಗತಿ. ಆದರೆ ಅವರ ಮೇಲೆ ಎಲ್ಲೋ ಒತ್ತಡ ಇದೆ, ಕೆಲವೊಂದು ಸಮುದಾಯಗಳು ಅವರ ಮೇಲೆ ಒತ್ತಡ ಹಾಕ್ತಾ ಇದೆ. ನಾವು ಟಚಬಲ್ ಅನ್ಟಚಬಲ್, ಪುರುಷರು ಅಸ್ಪೃಶ್ಯರು ಅಂತಕ್ಕಂಥದ್ದು ಭೇದ ಇದು ಸಂವಿಧಾನದಲ್ಲಿ ಎಲ್ಲೂ ಕೂಡ ಇಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಎಲ್ಲರಿಗೂ ಸಮಾನತೆಯನ್ನು ಕೊಟ್ಟರು, ಎಲ್ಲರಿಗೂ ಕೂಡ ಹಕ್ಕನ್ನು ಕೊಟ್ಟರು. ಇವತ್ತು ನಾವು ನಿಜವಾಗಿಯೂ ವಂಚಿತರು ಅಂತ ಹೇಳಿದ್ರೆ ನಾವು ಬಂಜಾರರು. ಯಾಕೆಂತ ಹೇಳಿದ್ರೆ ಇವತ್ತಿಗೂ ಕೂಡ ಕಂದಾಯ ಗ್ರಾಮಗಳು ಕುಗ್ರಾಮಗಳು ಕಂದಾಯ ಗ್ರಾಮಗಳನ್ನಾಗಿ ಪರಿವರ್ತನೆ ಮಾಡ್ತು ಅಂತ ಹೇಳಿದ್ರೆ ಇನ್ನೂ ಕೂಡ ಅನುಷ್ಠಾನಕ್ಕೆ ಬಂದಿಲ್ಲ. ಇನ್ನು ಇವತ್ತಿಗೂ ಕೂಡ ನಾವು ಮೂಲಭೂತ ಸೌಕರ್ಯಗಳನ್ನು ನಾವು ಸರಿಯಾಗಿ ಪಡ್ಕೊಂಡಿಲ್ಲ, ಸರಿಯಾದ ರೋಡ್ ಇಲ್ಲ, ಕರೆಂಟ್ ಇಲ್ಲ. ಅಂತಹ ಒಂದು ಸ್ಥಿತಿಗತಿಯಲ್ಲಿ ನಾವು ಬದುಕ್ತಾ ಇದ್ದೇವೆ. ಅದರ ಮಧ್ಯೆಯಲ್ಲಿ ಇವತ್ತು ನಿಮಗೆ 4 ಮೀಸಲಾತಿ ಮಾಡ್ತೇವೆ ಅಂತ ಹೇಳಿದ್ರು. ಈ ಸಮಾಜ ಖಂಡಿತವಾಗಿಯೂ ಕ್ಷಮಿಸೋದಿಲ್ಲ. ಈ ಸಮಾಜ ತಾಳ್ಮೆಯನ್ನು ಕಳ್ಕೊಂಡಿಲ್ಲ. ನಾವು ತಾಳ್ಮೆಯಿಂದ ಇದ್ದೇವೆ. ನಮ್ಮ ನಿಗಮದ ಅಧ್ಯಕ್ಷರು ಹಿರಿಯರು ಜಯದೇವ ನಾಯಕರಿದ್ದಾರೆ, ರಾಜಾ ನಾಯಕರಿದ್ದಾರೆ, ನಮ್ಮ ಮಾಜಿ ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಜಲಜಾ ನಾಯಕರಿದ್ದಾರೆ, ಪ್ರಕಾಶ್ ರಾಠೋಡ್ ಅವರಿದ್ದಾರೆ, ನಮ್ಮ ಉಪಸಭಾಪತಿಗಳಾಗಿರ್ತಕ್ಕಂಥ ಸನ್ಮಾನ್ಯ ರುದ್ರಪ್ಪ ಲಮಾಣಿದ್ದಾರೆ. ನಮ್ಮ ಎಲ್ಲ ಪಕ್ಷಾತೀತವಾಗಿ ನಾವು ಇವತ್ತು ರಾಜ್ಯ ಮಟ್ಟದ ಒಂದು ಚಿಂತನಾ ಸಭೆಯಲ್ಲಿ ನಾವು ಚರ್ಚೆ ಮಾಡ್ತಾ ಇದ್ದೇವೆ. ಇದರಿಂದ ಏನಾದರೂ ಅನ್ಯಾಯ ಆದರೆ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ನಾವೇನು ಮಾಡಬೇಕು ಅನ್ನೋದನ್ನು ನಾವು ಮುಂಚಿತವಾಗಿ ಹೇಳಲಿಕ್ಕೆ ನಾನು ಹೋಗೋದಿಲ್ಲ. ಕಳೆದ ಸರ್ಕಾರ ಬಸವರಾಜ ಬೊಮ್ಮಾಯಿಯವರ ಸರ್ಕಾರ 4.5 4.5 ಮೀಸಲಾತಿಯನ್ನು ಕೊಟ್ಟರೂ ಸಹಿತ ಅದನ್ನು ನಾವು ಯಾರೂ ಕೂಡ ಒಪ್ಪಿಲ್ಲ. ಅಂಥದ್ದನ್ನೇ ನಾವು ತಿರಸ್ಕಾರ ಮಾಡಿದ್ದೇವೆ. ಇದರಿಂದ ನಮಗೆ ಅನ್ಯಾಯ ಆಗ್ತದೆ, ನಮಗೆ ನಮ್ಮ ಮೀಸಲಾತಿ ಪ್ರಮಾಣ ಕಡಿಮೆ ಆಗ್ತಾಯಿದೆ ಅಂತೇಳಿ ನಾವು ಅದನ್ನು ಒಪ್ಪಿಲ್ಲ. ಈ ಸರ್ಕಾರದಲ್ಲಿ ನಮಗೆ ವಿಶ್ವಾಸ ಇದೆ. ಇವತ್ತು ಸುಮ್ಮನೆ ಊಹಾಪೋಹಗಳು, ಆತಂಕ, ಸಮಾಜದಲ್ಲಿ ಒಂದು ಆತಂಕ ಉಂಟಾಗಿದೆ. ಹಾಗಾಗಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ನಾವೆಲ್ಲ ಒಂದು ನಿಯೋಗ ಹೋಗ್ಬಿಟ್ಟು ಅವರಿಗೆ ಮನವರಿಕೆ ಮಾಡ್ತೇವೆ. ನಾಳೆ ನಡೀತಕ್ಕಂಥ 16ನೇ ತಾರೀಕು ಸಂಪುಟ ಸಭೆಯಲ್ಲಿ ಅದು ಚರ್ಚೆಗೆ ಬರ್ತದೆ. ಮಾನ್ಯ ಮುಖ್ಯಮಂತ್ರಿಗಳು ದಯಮಾಡಿ ಅದನ್ನು ಭಾಳ ಗಂಭೀರವಾಗಿ ಪರಿಗಣಿಸಬೇಕು. ಈ ಸಮಾಜಕ್ಕೆ ಅನ್ಯಾಯ ಆಗದಂತೆ ಅವರು ಅದನ್ನು ತಡೆಗಟ್ಟಬೇಕು, ಗಂಭೀರವಾಗಿ ಚರ್ಚಿಸಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಮ್ಮ ರಾಜ್ಯ ಸಮಾಜದ ವತಿಯಿಂದ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಸರ್ಕಾರಕ್ಕೆ ನಾವು ಕೂಡ ಮನವಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ಬಂತು, ಧನ್ಯವಾದಗಳು. ಮಕ್ಕಳ ಹೈಯರ್ ಎಜುಕೇಷನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇದಕ್ಕೆಲ್ಲ ಹೆಂಗೆ ಹಣ ಹೊಂದಿಸ್ಬೇಕಂತ ಟೆನ್ಷನಲ್ಲಿ ಇದ್ದೀರಾ? ಇರೋ ಚಿನ್ನನ ಅಡ ಬಿಟ್ರೆ ಬಡ್ಡಿ ಮೇಲೆ ಬಡ್ಡಿ ಕಟ್ಟಬೇಕು. ಮಾರಿಬಿಡೋಣ ಅಂದ್ರೆ ಅರ್ಧಕ್ಕರ್ಧ ಕೇಳ್ತಾರಂತ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ನೀವು ಅಡವಿಟ್ಟ ಚಿನ್ನವನ್ನ ಬಿಡಿಸಿ ನಿಮ್ಮಲ್ಲಿರೋ ಹಳೆ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟಿಗೆ ಕೊಂಡುಕೊಂಡು ತಕ್ಷಣ ನಿಮಗೆ ಬಾಕಿ ಹಣ ಕೊಡ್ತೀವಿ. ಕೋಟ್ಯಾಂತರ ಜನರ ಆತ್ಮವಿಶ್ವಾಸ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಮ್ಮೆಲ್ಲರ ಕಂಪನಿ.